ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ನನ್ನ ಮೇಲೆ ನಂಬಿಕೆ ಇಟ್ಟು ಟಿಕೆಟ್ ನೀಡಿದ್ದಾರೆ. ಅಲ್ಲದೆ ನನ್ನ ತಂದೆಯವರ ಅಭಿವೃದ್ಧಿ ಕೆಲಸಗಳಿಂದ ನನಗೆ ಗೆಲುವು ಸಿಗುತ್ತದೆ ಎಂದು ಮಹಾನಗರ ಪಾಲಿಕೆ ಬಿಜೆಪಿ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ವಾರ್ಡ್ ನಂಬರ್ 29ರ ಸದಸ್ಯ ನಿಧನ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಉಪಚುನಾವಣೆ ನಡೆಯಲಿದೆ. ಈ ಬಾರಿ ನನಗೆ ಹಿಂದೂ, ಮುಸ್ಲಿಂ ಸೇರಿದಂತೆ ಎಲ್ಲ ಸಮುದಾಯದವರು ನನಗೆ ಸಾಥ್ ನೀಡಿದ್ದಾರೆ. ಅದರಲ್ಲೂ ಮುಸ್ಲಿಂ ಬಾಂಧವರು ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ ಎಂದು ಅಭ್ಯರ್ಥಿ ಗಿರೀಶ್ ಪಾಟೀಲ್ ಹೇಳಿದರು. ಅದಕ್ಕಾಗಿ ವಾರ್ಡ್ ನಂಬರ್ 29ರಲ್ಲಿ ನನ್ನ ಗೆಲುವು ನಿಶ್ಚಿತವಾಗಿದೆ ಎಂದರು. ಈ ವೇಳೆ ಮಹಾನಗರ ಪಾಲಿಕೆಯ ಬಿಜೆಪಿ ಸದಸ್ಯರು, ಕಾರ್ಯಕರ್ತರು ಅಭ್ಯರ್ಥಿ ಗಿರೀಶ್ಗೆ ಸನ್ಮಾನಿಸಿದರು. ಈಗಾಗಲೇ ಚಿಕ್ಕವರು ಅನ್ನೋಕ್ಕಿಂತ ಅನುಭವಿಸ್ತಿರ್ತದ್ರೆ. ಯಾಕಂದ್ರೆ ಅವರು ತಂದೆಯವರಿದ್ದಾಗೂ ಆ ಫೀಲ್ಡಲ್ಲಿ ಓಡಾಡಿ ಕೆಲಸ ಮಾಡಿ ಒಂದು ಗುರುತಿಸ್ಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಬಡಾವಣೆಯಲ್ಲಿ ಎಲ್ಲ ಕೆಲಸಗಳು ತಾವೇ ಮುಂದಾಳತ್ವ ಮಾಡಿಕೊಂಡು ಎಲ್ಲ ಕೆಲಸ ಮಾಡುವಂಥ ಅವ್ರ ಸಾಮರ್ಥ್ಯನೂ ಹೊಂದಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಅವರೇನು ಹೊಸ ಅಭ್ಯರ್ಥಿ ಏನಲ್ಲ, ನಮ್ಮ ಅವ್ರ ತಂದೆಯವರ ಒಂದು ಆಶೀರ್ವಾದದಿಂದ ಅವರಿಗೆ ಈಗ ಟಿಕೆಟ್ ಅನೌನ್ಸ್ ಆಗಿದೆ. ಅವ್ರ ಮುಂದೆ ಅವ್ರ ತಂದೆ ಹಾದಿಯಲ್ಲೇ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿದೆ. ಕಾಂಗ್ರೆಸ್ ಮಹಾನಗರ ಪಾಲಿಕೆ ಚುನಾವಣೆ ಕಾಂಗ್ರೆಸ್ ಕೈಯಲ್ಲಿದೆ. ಇಂಥದ್ರ ಬಗ್ಗೆ ನೂರಾರು ಸವಾಲುಗಳ ಮಧ್ಯೆ ಅನುಭವ ಇಲ್ಲದೇ ಇರತಕ್ಕಂಥ ಒಬ್ಬ ಯುವಕನನ್ನು ಟಿಕೆಟ್ ಬಿಜೆಪಿ ಕೊಟ್ಟಿದೆ. ಸೋಲ್ತದೆ ಅಂತಕ್ಕಂಥದ್ದು ಕಾಂಗ್ರೆಸ್ನವರ ಒಂದು ಅನಿಸಿಕೆ. ಈಗ ನೋಡಿ, ಈಗ ಸಾಕಷ್ಟು ಊಹಾಪೋಹಗಳು ಈ ಒಂದು ರಾಜಕೀಯದಲ್ಲಿ ಬಂದೇ ಬರ್ತವೆ. ಅದು ಎಲೆಕ್ಷನ್ ಬಂದ ಮೇಲೆ ಕಾಂಗ್ರೆಸ್ನವ್ರು ಹೇಳ್ತಾರೆ, ನಾವು ಯಾರಾದರೂ ಕಾಂಗ್ರೆಸ್ಸರು ನಾವು ಸೋಲ್ತೀನಂತ ಯಾವತ್ತೂ ಹೇಳಲ್ಲ, ನಾವು ಗೆಲ್ತೀನಂತ ಅವ್ರು ಹೇಳ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷ ಕೂಡ ನಾವು ಗೆಲ್ತೀವಿ ಅಂತ ನಾವು ಒಂದು ವಿಶ್ವಾಸದಿಂದನೇ ನಾವು ಎಲ್ಲ ಹೇಳಬೇಕಾಗತ್ತೆ. ಮತ್ತು ಈಗಾಗಲೇ ಯಾವುದೇ ಸರ್ಕಾರ ಇರಲಿ ಏನೇ ಇರಲಿ, ಈಗಾಗಲೇ ಈ ನಮ್ಮ ವಾರ್ಡ್ ನಂಬರ್ 29 ಏನು ಇದೆಯಲ್ಲ, ಇದು ಆಲ್ಮೋಸ್ಟು ಸಾಕಷ್ಟು ಜನರು ಒಂದು ಒಳ್ಳೆಯ ಕೆಲಸಗಳಂತೇಳಿ ಇವರ ತಂದೆಯವರಿದ್ದಾಗ ಗುರ್ಸ್ಕೊಂಡು ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳವರು ಸಾಕಷ್ಟು ಯೋಜನೆಗಳನ್ನು ಇಲ್ಲಿ ಹಾಕಿ ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ. ಸೊ ಆ ಕಾರ್ಯಗಳ ಮುಖಾಂತರ ನಮ್ಮ BJP ಗೆಲುವು ಅಂತ ನಾವು ಶತಸಿದ್ಧ ಅಂತ ನಾವು ಈ ಮೂಲಕ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತದಾರ ವಿಜಯ್ ಗಿರೀಶ್ ಅವರು ಅಪ್ಪವರು ಇಲ್ಲಿ ವಾರ್ಡ್ ನಂಬರ್ 29 ಮೆಂಬರ್ ಆಗಿದ್ದರು. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಲ್ಲ. ಅವರು ತಿರ್ಕೊಂಡ ನಂತರ ಭಾರತೀಯ ಜನತಾ ಪಾರ್ಟಿದವರು ಗಿರೀಶರಿ ಆಯ್ಕೆ ಮಾಡಿ ಈಗ ಎಲ್ಲರೂ ನಾವು ವಾರ್ಡ್ ನಂಬರ್ 29 ಎಲ್ಲ ಮತದಾರರು ಒಟ್ಟು ನಿರ್ಧಾರ ಮಾಡಿ ಗಿರೀಶ್ ಬಿರಾದಾರಾಗ ಒಟ್ಟು 2,000 ಓಟ್ಲಿ ಹಾರಿಸಿ ತರಬೇಕಂತೇಳಿ ಸಂಪೂರ್ಣ ಬೆಂಬಲ ಕೊಟ್ಟು ಅವನಿಗೆ ಹಾರಿಸಿ ತೊಗೊಂಡು ಬರ್ತೀವಿ. ಏನು ಅವ್ರದ್ದು ಹತ್ರ ಅಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡ್ತಾರೆ ಅನ್ನೋ ಯಾವ ರೀತಿ ವಿಶ್ವಾಸ ಇಟ್ಕೊಂಡು ಅವ್ರ ತಂದೆಯವರು ಪಕ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ರು ಅಥವಾ ಅವರು ಪಕ್ಷದಿಂದ ಅಭಿವೃದ್ಧಿಯಿಂದ ಮತ್ತು BJP ಬಸನಗೌಡರು ಮಾಡಿದ ಕೆಲಸದಿಂದ ಎರಡೂರಿಂದ ಮತ್ತು ಇನ್ನೊಂದು ಅವ್ರ ಫಾದರ್ ಅವರು ಹಿಂದ್ಕೊಮ್ಮೆ ಮೆಂಬರ್ ಇದ್ದರು, ಇಲ್ಲಿ ಭಾಳ ಅಭಿವೃದ್ಧಿ ಮಾಡಿದ್ರಿಂದ ಅವರು ಅಂದರೆ ಅವ್ರ ಫಾದರ್ ಕ್ರೆಡಿಟು ಅವನಿಗೆ ಹೋಗಬೇಕು, ಅವ್ರ ತಂದೆ ಥರ ಅವನು ಕೆಲಸ ಮಾಡ್ತಾನೆ ಅಂತೇಳಿ ನಮ್ಮೆಲ್ಲ ತಲೆಯಾಗ ಬಂದು ನಾವೆಲ್ಲರೂ ವಾರ್ಡ್ ನಂಬರ್ 29 ಕೂಡಿ ಕಾಂಗ್ರೆಸ್ದವ್ರಿಗೆ ಹಿನಾಯವಾಗಿ ಸೋಲನ್ನು ಇದು ಮಾಡ್ತೀವಿ. 2,000 ಓಟ್ಲಿ ಬೆಳೆಸ್ತೀವಿ, ಇವನಿಗೆ ಗೆಲ್ಲಿಸ್ಕೊಂಡು ತೊಗೊಂಡ್ಬಿಡ್ತೀವಿ. ಥ್ಯಾಂಕ್ ಯು. ಜನತೆಗೂ ನನ್ನ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಿಯಾಂಕಾ ಕಾಕಂಡಿ, ಲಾಸ್ಟ್ ಮೆಂಬರ್ ಮಗಳು. ಈಗ ಆಕಾಂಕ್ಷಿ ಮತ್ತು ಅಭ್ಯರ್ಥಿಯಾಗಿ ನನ್ನ ತಮ್ಮ ನಿಂತ್ಕೊಳ್ಳೋಣ ಗಿರೀಶ್ ಪಾಟೀಲ್. ನಮ್ಮಲ್ಲಿ ಅಭಿವೃದ್ಧಿ, ಅನುಕಂಪ 2 ಪ್ರಶ್ನೆ ಬಂತು. ಅದೇ ಎಲ್ಲರಿಗೂ ಗೊತ್ತದೆ. ಅಭಿವೃದ್ಧಿ ಜೊತೆ ಅನುಕಂಪನೂ ಐತಿ. ಯಾಕಂದರೆ ಅಧಿಕಾರ ಅನ್ನೋದು ನಮ್ಮ ತಂದೆಯವರು ತಗೊಳ್ಳಿಲ್ಲ. ಹಾಗಾಗಿ ಇದು ಪ್ರಶ್ನೆ ಬಂತು. ಕೆಲವು ಜನ ಅನುಕಂಪದ ಮೇಲೆ ಅಂತಂದರು. ಅನುಕಂಪ ಅಷ್ಟೇ ಅಲ್ಲ, ಒಂದು ಯೂತ್ ಆಗಿ ಗೌಡರಿಗೂ ಆದಾಗ ಅಕಾಲಿಕ ಮರಣದ ನಂತರ ನನ್ನ ತಮ್ಮ ಏರಿಯಾ ಒಳಗೆ ವಾರ್ಡ್ 29 ಒಳಗೆ ಎಲ್ಲ ಕಡೆ ನಿಂತು ಒಂದು ಫೋನ್ ಕಾಲಿಗೆ ಹೋಗಿ ನಿಂತವ ಎಲ್ಲ ಕಡೆ ಕೆಲಸ ಮಾಡ್ಯಾನ. ಆ ಒಂದು ಹೆಮ್ಮೆ ವಿಚಾರದಿಂದ ನಾ ಪಾರ್ಟಿ ಆಫೀಸಿಗೆ ಹೋದ್ವಿ. ನಾವು ಹೋಗಿ ಕೇಳಿ ಬಂದೆ. ಪಾರ್ಟಿ ಆಫೀಸ್ದವರು, ಭಾರತೀಯ ಜನತಾ ಪಕ್ಷದವರು ನಮಗೆ ಅದಕ್ಕೆ ಬೆಂಬಲ ನೀಡಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿಕೊಂಡ್ರು. ಇದು ಬರೀ ನಮ್ದು ಅಷ್ಟೇ ಇದು ಅಲ್ಲ, ಇದು ಎಲ್ಲರದ್ದು ಸಪೋರ್ಟ್ದಿಂದ ನಾವು ಇಲ್ಲಿಗೆ ಬಂದಿರ್ತೀವಿ.
ಮೀಡಿಯಾದವ್ರದ್ದು ಸಪೋರ್ಟ್ ಐತಿ ಇದ್ರೊಳಗೆ, ಮತ್ತು ಬಾಂಧವರದು ಐತಿ, ಎಲ್ಲ ಕುಲ ಬಾಂಧವರದು ಐತಿ. ಮೇನ್ ಹೇಳೋದು ಎಲ್ಲ ಕುಲ ಬಾಂಧವರದು ನಮಗೆ ಸಪೋರ್ಟ್ ಇದ್ದ ಕಾರಣ ನಾವಿಲ್ಲಿ ಬಂದಿರಿ. ಲೀಡು ಜಯಶಾಲಿ ಇದು ನಮ್ಮ ಜಯಶಾಲಿ ಅಲ್ಲ, ನಮ್ಮ ಗೆಲುವಲ್ಲ, ಇದು ಜನತೆಯ ಗೆಲುವು, ಜನತೆಯ ವಿಶ್ವಾಸ, ನಮ್ಮ ತಂದೆ ಗಳಿಸಿದ ವಿಶ್ವಾಸ, ಅವ್ರ ಮೇಲಿರೋ ಗೌರವ ಹಾಗೂ ಪ್ರೀತಿ ಅಭಿಮಾನ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಮ್ಮರು ಸೋತ್ರೆ ಏನು ಮಾಡ್ತೀರಿ ಸರ್? ಇಲ್ಲಿ ಗೆಲುವಿನ ಪ್ರಶ್ನೆ ಸೋಲಿನ ಪ್ರಶ್ನೆ, ನಾವು ಆಲ್ರೆಡಿ ಗೆದ್ದೀವಿ ಅಂತ ನಾ ಹೇಳ್ತೀನಿ. ಇದು ಎದೆ ಮುಟ್ಕೊಂಡು ಹೇಳ್ತೀನಿ, ಗೆಲುವು ಯಾಕೆ ಅಂತ. ನಮಗೆ ಕೊಟ್ಟಿರೋ ಪ್ರೀತಿ ಸಹಕಾರ ನೋಡ್ರಿ. ಇವತ್ತು ಒಂದು ಹೋಟ್ಲೆ ಗೆದ್ರೂ ಮನುಷ್ಯ, ಸೋತ್ರೂ ಮನುಷ್ಯ. ಆದರೆ ಇಲ್ಲಿ ಗೆಲುವು ಸೋಲುವುದು ಪ್ರಶ್ನೆ ಅಲ್ಲ. ಒಂದು ಮಾನವೀಯತೆ, ಒಂದು ಏನು ಇದು ಐತಿ, ತಂದೆಯವ್ರು ಮಾಡಿದ್ದ ಕಾರ್ಯಗಳನ್ನು ಅವ ನಡೆಸ್ಕೊಂಡು ಹೊಂಟಾನ. ನಮ್ಮ ಪರ ಜನ ನಿಂತು ಮಾತಾಡ್ಬೇಕಾದ್ರೆ ರಾಜಕಾರಣದಲ್ಲಿ ಸೋಲು ಗೆಲುವು ಇರೋದೇ, ವ್ಯತ್ಯಾಸ ಇಲ್ಲ. ಕುದುರೆ ಓಡ್ತದ ಬೀಳ್ತದ ಅದನ್ನ ಹೇಳಂಗಿಲ್ಲ. ನಾವು ಆಲ್ರೆಡಿ ಗೆದ್ದೀನಿ ಅಂತ ಹೇಳ್ತೀನಿ. ಎಲ್ಲ ಪ್ರೀತಿ ವಿಶ್ವಾಸದೊಳಗೆ ನಾ ಗೆದ್ದೀನಿ, ನಮ್ಮ ತಮ್ಮ ಗೆದ್ದಾರ, ನಮ್ಮ ವಾರ್ಡಿನ ಜನತೆ ಗೆದ್ದದ, ಈ 35 ವಾರ್ಡ್ ಒಳಗೆ ನಮ್ಮ ವಾರ್ಡ್ ಗೆದ್ದದ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ 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 ಸರ್, ನಿಮ್ಮೆಲ್ಲರ ಸಹಕಾರ ಅದ. ಯಾವತ್ತು ನೀವು ಸಹಿತ ನಮ್ಮ ಹೆಗಲಿ ಕೊಟ್ಟಿದ್ದೀರಿ, ಎಲ್ಲೆಲ್ಲಿ ನ್ಯೂನ್ಯತೆಗಳಾಗ ಎತ್ತಿಡಿದಿರಿ, ಕೆಲಸ ಮಾಡಿದಾಗ ಸಂತೋಷ ವ್ಯಕ್ತಪಡಿಸಿರಿ, ಹರ್ಷ ವ್ಯಕ್ತಪಡಿಸಿರಿ, ನಮಗೆ ಅಭಿನಂದನೆ ಸಲ್ಲಿಸಿರಿ. ನಿಮಗೂ ಈ ಮೂಲಕ ಅಭಿನಂದನೆ ಮತ್ತು ಧನ್ಯವಾದ ಹೇಳ್ತೀವಿ. ನಿಮ್ಮ ಸಹಕಾರ ಯಾವತ್ತು ಹಿಂಗೆ ಇರಲಿ. ಅಭ್ಯರ್ಥಿ ಗಿರೀಶ್ ಬರ ಹೇಳೋದು ಎಲ್ಲ ಸತ್ಯನೇ ಅದ. ಇಲ್ಲಿ ನಮ್ಮ ಜೊತೆ ಕುಳಿತಂಥ ಎಲ್ಲ ಬಾರಾಕೋಟೆ ತಂಡದ ಸೋದರು, ಹಿರಿಯರು, ಮುಖ್ಯವಾಗಿ ನಮ್ಮ ಇಲ್ಲಿ ನಾಯಕರು ಎಲ್ಲರೂ ಅತ್ಯಂತ ಅನ್ಯೋನ್ಯವಾಗಿದ್ದೀವಿ. ಅವರು ಸಹಿತ ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಸಾಕಷ್ಟು ಆಗಿದೆ ಈ ಬಡಾವಣೆಯಲ್ಲಿ. ಜನ ಮಾತಾಡ್ತಾರೆ, ಸಾಕಷ್ಟು ಹಿಂದೆ ಎಲ್ಲ ಭಾಳ ಜನ ಸಫರ್ ಆಗ್ಯಾರಲ್ಲಿ. ಮಳೆಗಾಲದಲ್ಲಿ ತಾಯಂದಿರು, ಹಿರಿಯರು, ಮಕ್ಕಳು ಸ್ಕೂಲ್ಗೆ ಹೋಗಿ ಆಗ್ತಾಯಿರಲಿಲ್ಲ. ಯಾರೇ ಒಬ್ರಿಗೆ ಆರಾಮ್ ತಪ್ಪಿದ್ರೆ ಒಂದು 200 ಮೀಟ್ರ್ ಪಾಸ್ ಹಾಕಿತ್ಲ, ಅಷ್ಟು ರೊಜ್ಜಿತ್ತು, ಮನೆಯಿಂದ ಹೊರಗೆ ಬರೋಕ್ಕೆ ಬರ್ತಿತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಿಮಗೆಲ್ಲ ಗೊತ್ತು, ವಿಜಯಪುರ ನಗರದ ಶಾಸಕರಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ವಿಶೇಷ ಅನುದಾನ ತೊಗೊಂಬಂದು, ಮಂತ್ರಿ ಯಾವುದೋ ಪದವಿ ಬಯಸದೆ ನಮ್ಮ ಜನರ ಹಿತ ಮುಖ್ಯ ಅಂಥೇಳಿ ವಿಶೇಷ ಅನುದಾನ ತೊಗೊಂಬಂದು ಈ ಬಡಾವಣೆ ಸುಂದರೀಕರಣ ಮಾಡ್ಯಾರ. ಬರುವಂಥ ಇನ್ನಷ್ಟು ಅಲ್ಪ ಸ್ವಲ್ಪ ಕೆಲಸಗಳು ಉಳಿದಾವೆ. ಅವು ಸಹಿತ ನಮ್ಮ ಜೊತೆ ಮಹಾನಗರ ಪಾಲಿಕೆಯಲ್ಲಿ ಯಾವ್ದಾರು ಅನುದಾನ ಬಂದ್ರೆ, ಈಗ ನಿಮ್ಗೆ ಗೊತ್ತು ಕಾಂಗ್ರೆಸ್ ಹಣೆ ಬರ ಹೆಂಗಿರುತ್ತೆ, ಯಾವ್ದಾರು ಅನುದಾನ ಬಂದ್ರೆ ಆಗಬಹುದಂತ ನಿರೀಕ್ಷೆ ಇಟ್ಟಿವಿ. ಯಾಕಂದ್ರೆ ಎಲ್ಲ ನಿಮ್ಗೆ ಗೊತ್ತು, ಬಿಟ್ಟಿ ಯೋಜನೆಯಿಂದ ಸಾಕಷ್ಟು ಹಿನ್ನಡೆ ಆಗಿದೆ ಅಭಿವೃದ್ಧಿ. ಆದ ಕಾರಣ ನಮ್ಮ ಶಾಸಕರು ಮತ್ತು ನಮ್ಮ ಶಾಸಕರು ಸಹಿತ ಇನ್ನಷ್ಟು ಹೆಚ್ಚುವರಿ ಶಾಸಕ ಅನುದಾನದಲ್ಲಿ ತರಬೇಕಂತ ವಿಚಾರ ಮಾಡ್ಯಾರ. ಅಲ್ಲ, ಇವತ್ತು ಪರಿಸ್ಥಿತಿ ನೋಡಿದ್ರೆ ನಾವು 1.5 ವರ್ಷ ಆಯಿತು ನಾವು ಮಹಾನಗರ ಪಾಲಿಕೆ ಸದಸ್ಯರಾಗಿ. ನಮ್ಮ ವಾರ್ಡಲ್ಲಿ 10 ರೂಪಾಯಿ ಕೆಲಸ ಆಗಿಲ್ಲ. ಹೆಚ್ಚು ನಮ್ಮಲ್ಲಿ ನಾವು ಇದು ಕೊಡ್ತೀವಿ ಟ್ಯಾಕ್ಸ್ ತೆರಿಗೆ, ಅಂಥದ್ದು ಆಗಿಲ್ಲ. ನಾವು ಸುಮ್ಮ ಕೂತೀವಿ ನೋಡೋಣ ಅಂತ. ಯಾಕಂದ್ರೆ ನಮ್ಮದು ಅಧಿಕಾರ ಬರಲಿ, ನಮ್ಮವ್ರು ಯಾರು ಮೇಯರ್ ಆದಾಗ ನಾವು ಅದನ್ನು ವಿಚಾರ ಮಾಡೋದು ಕೂತೀವಿ. ಒತ್ತಡ ಇಲ್ಲ ಅಂತ ಶಾಸಕರ ಒತ್ತಡ ಅಂದರೆ ಕಾರ್ಪೊರೇಷನಲ್ಲಿ ಭಾಳ ಹಸ್ತಕ್ಷೇಪ ಮಾಡಿಲ್ಲ ಅವರು. ತಮ್ಮ ವಿಶೇಷ ಅನುದಾನದಲ್ಲೇ ಸಾಕಷ್ಟು ಅಭಿವೃದ್ಧಿ ಮಾಡಕತ್ತಾರೆ ಅವರು. ಇನ್ನೂ ಮೊನ್ನೆ ಒಂದು 10 ಕೋಟಿ ರೂಪಾಯಿ ತಂದಾರ. ಅದು ಸಹಿತ ಯಾವ್ಯಾವ ವ್ಯವಸ್ಥೆ ಅವಶ್ಯಕತೆ ಮುಖ್ಯ ಅಂತೇಳಿ ಅದು ಹಾಕ್ಕೊಂಡಾರ. ಮುಂದಿನ ದಿನಗಳಲ್ಲಿ ನಮ್ಮ ಆಶಾಭಾವನೆ ಐತಿ. ನಮ್ಮ ಗಿರೀಶ್ ಅವರು ಗೆದ್ದು ಬರೋದು ವಿಶ್ವಾಸ ಅದ. ಅವ್ರು ಬಂದ ಮೇಲೆ ಮೇಯರ್ ಚುಕ್ಕಾಣಿ ನಮ್ಮವ್ರು ಹಿಡಿಬೋದು ಅಂತೇಳಿ ಒಂದು ನಮ್ಗೆ ಆಶಾಭಾವನೆ ಐತಿ. ಎಲ್ಲೋ ಒಂದು ಕಡೆ ಅಧಿಕಾರ ಸಿಗ್ಬೋದು. ಸಿಕ್ಕಾಗ ನಾವು ಯಾರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ, ನಮ್ಮ ವೋಟರ್ಸಿಗೆ, ನಮ್ಮ ಜನರಿಗೆ ನಾವು ಕೆಲಸ ಮಾಡೋಂತ ಐತಿ. ಜನ ಮುಸಲ್ಮಾನರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಿಂದೂ ಮುಸಲ್ಮಾನ ಅನ್ನುವ ಭೇದ ಭಾವ ನಮ್ಮಲ್ಲಿ ಇಲ್ಲ. ಎಷ್ಟೋ ಜನ ಮುಸಲ್ಮಾನರು ನಮ್ಗೆ ಬಂದು, ಇಲ್ಲ ನೀವು ಒಳ್ಳೆಯವರಿದ್ದೀರಿ, ನಿಮಗೆ ನಾವು ಯಾವತ್ತೂ ನಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಹೇಳಿದ್ದಾರೆ. ಮೊನ್ನೆ ದಿನ ನಾವು ಟಿಕೆಟ್ ಕೇಳಲಿಕ್ಕೆ BJP ಪಾರ್ಟಿ ಆಫೀಸ್ಗೆ ಹೋದಾಗೂ ತುಂಬ ಮುಸಲ್ಮಾನ್ ಬಾಂಧವರು ನನ್ನ ಜೊತೆ ಬಂದು ಕೈ ಜೋಡಿಸ್ಯಾರ. ನನಗೆ ಟಿಕೆಟ್ ಸಿಗುವ ದಿನಗಳಲ್ಲಿ ಅವ್ರದ್ದು ಪಾತ್ರ ಭಾಳ, ಮುಸಲ್ಮಾನರ ಪಾತ್ರ ಭಾಳ ಐತಿ. ಬಾಂಧವರು ನಾವು ಯಾವತ್ತೂ ಜೊತೆಗೆ ಎಲ್ಲ ಕೆಲಸಗಳು ಮಾಡ್ಕೊತ ಬಂದೀವಿ. ಈ ಒಂದು ಎಲೆಕ್ಷನ್ ಹಿಂದೂ ಮುಸಲ್ಮಾನ ಅಲ್ಲ, ಕಾಂಗ್ರೆಸ್ BJP ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಬಂದ್ರೆ ಒಂದು ಕಡೆ ಎಲ್ಲೋ ನಿಮ್ಗೆ ಹೊಡೆದು ಬರಲಿಕ್ಕಿಲ್ಲ ಅನ್ನೋ ಶಾಸಕರು ಹೊಡೆತು ಬೀಳ್ತದೆ ಅನ್ನೋದಕ್ಕಿಂತ ಶಾಸಕರು ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ. ನಮ್ಮ ವಾರ್ಡ್ಗಳಲ್ಲಿ ವಿಶೇಷವಾಗಿ ಮಾಲ್ದಾರ್ ಕಾಲನಿಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ನಾವು ಹೇಳಿದ ಮೇಲೆ ಅಲ್ಲಿ ಎಲ್ಲ ಜನರು ವಾಸ ಮಾಡ್ತಾರೆ. ಮುಸಲ್ಮಾನರಿಗೆ ಪ್ರತ್ಯೇಕವಾಗಿ ಬಿಡಬೇಕು, ಹಿಂದೂ ಜನಕ್ಕೆ ಹಿಡಿಬೇಕು ಅನ್ನೋದು ಏನಿಲ್ಲ. ಇಲ್ಲಿ ನಮ್ಮ ವಾರ್ಡ್ನಲ್ಲಿ ಎಲ್ಲ ಥರ ಕೆಲಸ ಮಾಡ್ಕೊತ ಬಂದಾರೆ. ಮಾಲ್ದಾರ್ ಕಾಲನಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿದು ಕೆಲಸ ಆಗಿದೆ. ನೀವು ಹೋಗಿ ನೋಡ್ಕೊಂಡು ಬರ್ಬೋದು ಮುಸಲ್ಮಾನರ ಏರಿಯಾಗಳಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ. ಮೊನ್ನೆ ದಿನ ನನಗೊಬ್ಬ ಮುಸಲ್ಮಾನ್ ಮಿತ್ರ ಹೇಳಿದ, ಇಲ್ಲ ಶಾಸಕರು ಏನಾದರೂ ಹೇಳಿ ನಮ್ಮ ಭಾಗಕ್ಕೆ ತುಂಬ ಇದು ಕೆಲಸ ಮಾಡಿಕೊಟ್ಟಾರ ಅವರು. ನಾವು ಮೊನ್ನೆ ಪ್ಲಾಟ್
ತೊಗೊಳಿಕ್ಕೆ ಹೋದಾಗ ನಮ್ಮ ಮನೆ ಬಾಜು ಪ್ಲಾಟ್ ತೊಗೊಳಿಕ್ಕೆ ಹೋದಾಗ 7 ಲಕ್ಷ ರೂಪಾಯಿ ಹೇಳ್ತಿದ್ರು. ಈಗ CC ರಸ್ತೆ ಆಗೈತಿ, ನಮ್ಗೆ ಅಲ್ಲಿ 13-15 ಲಕ್ಷ ಕೇಳಾಕತ್ತಾರೆ. ಇದರೊಳಗೆ ಯಾವ ರೂಪಾಯಿ ಜಾತೀಯತೆ ಬರಲ್ಲ. ಇಷ್ಟೆಲ್ಲ ಕೆಲಸ ಮಾಡ್ಯಾರ, ನಾವು ಅವ್ರ ಜೊತೆ ಅದೇವಿ ಅಂತೇಳಿ ನಮಗೂ ಧೈರ್ಯ ತುಂಬ. ಶಾಸಕರ ಮೇಲೂ ವಿಶೇಷವಾದ ಗೌರವ ಐತೆ ಮುಸಲ್ಮಾನ್ ಬಾಂಧವರಿಗೆ. ಅಂದರೆ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀವಿ, ಏನು ಅಭಿವೃದ್ಧಿ ಮಾಡ್ತೀವಿ, ಯಾವ್ಯಾವ ರೀತಿ ಏನು ಕಾನ್ಸೆಪ್ಟ್ ಇರಬೇಕಲ್ಲ. ಯುವಕರು ಯಾವತ್ತೂ ನಮ್ಮ ಜೊತೆ ಅದಾರ. ಯುವಕರಿಗೆ ನಾನು ಹೇಳುವುದೇನೆಂದ್ರೆ, ಮುಂದಿನ ದಿನಮಾನಗಳಲ್ಲಿ ಅವರಿಗಿನ ಬ್ಲಡ್ ಡೊನೇಟ್ ಗ್ರೂಪ್ ಐತಿ ನಮ್ಮದೊಂದು. ಸುಮಾರು 4-5 ವರ್ಷಗಳಿಂದ ನಮ್ಮದೊಂದು ಬ್ಲಡ್ ಡೊನೇಟ್ ಗ್ರೂಪ್ ಐತಿ. ಅವ್ರಿಗಿನ ಹೇಳಿ ಎಲ್ಲ ಕಡೆದು ಉಚಿತ ಶಿಬಿರ, ತಪಾಸಣೆ ಶಿಬಿರ ಕೈಗೊಳ್ಳುತ್ತೀನಿ. ಅವ್ರ ಸಹಾಯದಿಂದ ನಾನು ತುಂಬ ಜಾಗಗಳಲ್ಲಿ, ಗುಡಿ ಗುಂಡಾರಗಳಲ್ಲಿ ಕೆಲಸ ಮಾಡ್ತೀವಿ. ಯುವಕರು ನಮ್ಮ ಜೊತೆ ಇರೋದ್ರಿಂದ ನಮ್ಗೆ ಯಾವುದೇ ಥರ ಭಯ ಇಲ್ಲ. ಯುವಕರು ನಮ್ಮ ಜೊತೆ ಅದಾರೆ, ಹಿರಿಯರ ಜೊತೆ ಯುವಕರು ನಮ್ಮ ಜೊತೆ ಅದಾರೆ. ಅಂದಾಜು ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ನಿರೀಕ್ಷೆ? ಹಿಂದಿನ ದಿನಮಾನಗಳಲ್ಲಿ ನಾವು 8,500 ಮತಗಳಿಂದ ಆರಿಸಿ ಬಂದಿದ್ವಿ. 8,500 ಲೀಡಿಂದ ಆರಿಸಿ ಬಂದಿದ್ವಿ. ಈಗಿನ ದಿನಮಾನಗಳಲ್ಲಿ ನಾವು ಸುಮಾರು 2,000 ಮತಗಳಿಂದ ಆರಿಸಿ ಬರ್ತೀವಿ ಅಂತ ಹೇಳ್ತೀನಿ. 2,000 ಲೀಡ್ಲಿಂದ ಆರಿಸಿ ಬರ್ತೀವಿ. ಮತ್ತು ನಮ್ಮ ಸಹೋದರ ಆದಂಥ ಅನಿಲ್ ನಾಯಕ್ ಅವರು ನಮಗೆ ಸಂಪೂರ್ಣ ಬೆಂಬಲ ನೀಡ್ಲಿಕ್ಕತ್ತಾರೆ. ಅವ್ರದ್ದು ಬೆಂಬಲ ನಮಗೆ ಸಿಕ್ತಂದ್ರೆ ನಮ್ಗೆ ಜಯಶಾಲಿ ಆಗ್ತೀವಿ ಅಂತ ನನಗೆ ಧೈರ್ಯ ಐತಿ. ಈ ಭಾಗದ ಮುಸ್ಲಿಂ ನಿಮ್ಮ ತಂದೆಯವ್ರ ಚುನಾವಣೆಗೂ ನೀವು ಮಾಡ್ತಕ್ಕಂಥ ಇವತ್ತು ನಿಮ್ಮ ತಂದೆಯವರು ಇಲ್ಲ, ಅವ್ರ ಕೊರತೆ ನೀವು ಯಾವ ರೀತಿ ತುಂಬಿಸ್ಕೋತೀರಿ ಜನರ ಮಧ್ಯೆ? ಇವತ್ತು ನಮ್ಮ ಜೊತೆ ನಮ್ಮ ತಂದೆಯವ್ರು ಇಲ್ಲ ಅನ್ನೋದಕ್ಕಿಂತ ಹೆಚ್ಚು ಅವರ ಆಶೀರ್ವಾದ ನಮಗೆ ಹೆಚ್ಚಿನ ಬಲ ಐತಿ. ಅದ್ರ ಜೊತೆ ವಾರ್ಡಿನ ಎಲ್ಲ ಹಿರಿಯರು ನಮ್ಮ ತಂದೆಯವ್ರ ಸ್ಥಾನದಲ್ಲಿ ನಿಂತು ನನಗೆ ಅನುಕಂಪ ತೋರಿಸಿ ತುಂಬ ವಿಶ್ವಾಸ ಕೊಟ್ಟಾರ. ನೀ ನಮ್ಮ ಮನೆ ಬಾಗಿಲಿಗೆ ಬರಬೇಡಪ್ಪ, ನಿನಗೆ ನಮ್ಮ ಮಗ ಇದ್ದಂಗೆ ನಿಮ್ಮ ತಂದೆಯವರು ನಮಗೆ ತುಂಬ ಆತ್ಮೀಯರಿದ್ದರು. ನೀನು ಅದೇ ರೀತಿ ತುಂಬ ಶಾಂತ ಸ್ವಭಾವವಾದಿ. ನಾವು ನಿಮಗೆ ಜೊತೆ ಯಾವತ್ತೂ ಇರ್ತೀವಿ. ಈ ಎಲೆಕ್ಷನೆಲ್ಲ ಬೇರೆ ವಿಷಯಗಳೊಳಗೂ ನಿಮ್ಮ ಜೊತೆ ಇರ್ತೀವಿ ಅಂತ ನಮಗೆ ವಿಶ್ವಾಸ ತುಂಬ. ಆತ್ಮೀಯತೆಯಿಂದ ಚುನಾವಣೆ ಎದುರಿಸ್ತಾ ಇದ್ರು, ಅಭಿವೃದ್ಧಿಯಿಂದ ಚುನಾವಣೆ? ಅಭಿವೃದ್ಧಿ ನಾವು ನಾವು ನಮ್ಮ ತಂದೆಯವರ ಅಕಾಲಿಕ ಮರಣ ಹೊಂದಿದ ಮೇಲೆ ಯಾವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಜೊತೆ ನಾವು ಕೈ ಜೋಡಿಸಿ ಆ ಕೆಲಸಗಳಲ್ಲಿ ಕಾರಣೀಭೂತರಾಗಿವಿ. ಹಿಂದಿನ ದಿನಗಳಲ್ಲಿ ಒಂದಿಷ್ಟು ರೋಡ್ಗಳು ಇವು ಶಾಸಕರು ನಮ್ಮ ಗಮನಕ್ಕೆ ನಾನಾಗೆ ತೊಗೊಂಡು ಬಂದಾಗ ಇಲ್ಲ, ಅನುಕಂಪದ ಜೊತೆ ಅಭಿವೃದ್ಧಿ ಹಿಡಿಯುತ್ತೆ.